Hi students, good morning everyone. This is Sabuguda Nayak. Today we have discussed about profile writing for 10th class students. Hi ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಪ್ರೊಫೈಲ್ ರೈಟಿಂಗನ್ನು ಹೇಗೆ ಬರೆಯುವುದು ಮತ್ತು ಯಾವ ರೀತಿ 3 ಅಂಕಗಳನ್ನು ಪಡೆಯುವುದು ಎನ್ನುವುದರ ಕುರಿತು ಚರ್ಚಿಸೋಣ. ಈ ಪ್ರೊಫೈಲ್ ರೈಟಿಂಗ್ 10ನೇ ತರಗತಿ ವಿದ್ಯಾರ್ಥಿಗಳೇ ಬಹಳ ಪ್ರಮುಖವಾದದ್ದು. ಇಂಗ್ಲೀಷ್ ಭಾಷೆಯಲ್ಲಿ 3 ಅಂಕಗಳ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ನಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಈ ಪ್ರೊಫೈಲ್ ರೈಟಿಂಗನ್ನು ಬರೆಯೋದರಲ್ಲಿ ಯಾವ ರೀತಿಯ ಹಂತಗಳಿವೆ, ಹೇಗೆ ನಾವು ಪ್ರೊಫೈಲ್ ರೈಟಿಂಗನ್ನು ಬರೀಬಹುದು, ಯಾವ ರೀತಿ ಬರೆದರೆ 3 ಅಂಕಗಳನ್ನು ಸರಳವಾಗಿ ತೆಗೆದುಕೊಳ್ಬಹುದು ಅನ್ನುವಂಥ ಮಾಹಿತಿಯನ್ನು ನಾವೆಂದು ತಿಳ್ಕೊಳ್ಳೋಣ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಎಂದು ಎಲ್ಲ ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೈಟಿಂಗ್ ಪ್ರೊಫೈಲ್ ಇನ್ ಅ ಪ್ಯಾರಾಗ್ರಾಫಲ್ಲಿ ಈ ಒಂದು ಪ್ರೊಫೈಲನ್ನು ಬರೀಬೇಕು. ಆ್ಯಂಡ್ ಬರೆಯೋದಕ್ಕಿಂತ ಮುಂಚೆ ವಾಟ್ ಆರ್ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಫಸ್ಟ್ ಒನ್ ಈಸ್ ರೈಟ್ ದ ಪಾಯಿಂಟ್ಸ್ ಇನ್ ಅ ಸೀಕ್ವೆನ್ಷನಲ್ ಆರ್ಡರ್. ಈ ಪ್ರೊಫೈಲ್ ರೈಟಿಂಗಲ್ಲಿ ಕ್ವಶನಲ್ಲಿ ಕೊಟ್ಟಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಆರ್ಡರ್ ಪ್ರಕಾರನೇ ಸರಿಯಾಗಿ ಯಾವುದನ್ನು ಮಿಸ್ ಮಾಡಿದಾಗೆ ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, ಯೂಸ್ ಅ ಪ್ರೊನೌನ್ಸ್ ಪ್ರಾಪರ್ಲಿ. ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ದಿಸ್, ಕಂಪಲ್ಸರಿ ಪ್ರೊನೌನ್ಸನ್ನು ನಾವು ಯೂಸ್ ಮಾಡಲೇಬೇಕು. ಕೊಟ್ಟಂಥ ಹೆಸರನ್ನೇ ಮತ್ತೆ ಮತ್ತೆ ಬರೆಯೋದಿಲ್ಲ, ನೌನನ್ನು ರಿಪೀಟ್ ಮಾಡುವಂತಿಲ್ಲ. ನೌನ್ ರಿಪ್ಲೇಸ್ಡ್ ಬೈ ಪ್ರೊನೌನ್ ಲೈಕ್ ದಿಸ್. ಈ ಯಾವ ಪ್ರೊಫೈಲನ್ನು ಕೊಟ್ಟಿರ್ತಾರೆ, ಮೇಲ್ ಪುರುಷರಿಗೆ ಸಂಬಂಧಪಟ್ಟಿದ್ದರೆ ಇ ಆರ್ ಈಸ್ ಅನ್ನುವಂಥದ್ದು. ಇನ್ ಕೇಸ್ ಪ್ರೊಫೈಲ್ ಫೀಮೇಲ್ ಮಹಿಳೆಯರ ಸಂಬಂಧಪಟ್ಟಿದ್ದರೆ ಶಿ ಆರ್ ಅರ್ ಅನ್ನುವಂಥ ಒಂದು ಪ್ರೊನೌನ್ಸನ್ನು ಬಳಸಿ ಪ್ರೊಫೈಲನ್ನು ಬರೀಬೇಕು. ಯೂಸ್ ಅ ಹೆಲ್ಪಿಂಗ್ ವರ್ಬ್ಸ್ ಪ್ರಾಪರ್ಲಿ. ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಈ ಪ್ರೊಫೈಲ್ ರೈಟಿಂಗನ್ನು ನಾವು ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಟೆನ್ಸಲ್ಲಿ ಬರೆಯೋದ್ರಿಂದ ಈಸ್, ಆರ್ ಆ್ಯಂಡ್ ಪಾಸ್ಟ್ ಟೆನ್ಸಲ್ಲಿ ಆದರೆ ವಾಜು, ವರ್. ಸಿಂಗುಲರ್ ಇದ್ದಿದ್ದರೆ ಈಸ್ ಅಥವಾ ವಾಜನ್ನು ಯೂಸ್ ಮಾಡ್ತೀವಿ. ಪ್ಲೂರಲ್ ಆಗಿದ್ದರೆ ಆರ್ ಮತ್ತು ವರ್ ಅನ್ನುವಂಥ 2 ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ನೋಡಿ, ಯೂಸ್ ಅ ಲಿಂಕರ್ಸ್ ಕರೆಕ್ಟ್ಲಿ. ಎಲ್ಲೆಲ್ಲಿ ಫ್ಲೂರಲ್ ಇರ್ತವೆ, ಆ್ಯಂಡ್ ಅನ್ನುವಂಥ ಲಿಂಕರನ್ನು, ಸೊ ಅನ್ನುವಂಥ ಲಿಂಕರನ್ನು, ಬಿಕಾಸ್ ಅನ್ನುವಂಥ ಲಿಂಕರನ್ನು ಕೂಡ ನಾವು ಬಳಸಿ ಸೆಂಟೆನ್ಸನ್ನು ಬರೆದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಮಗೆ ಖಂಡಿತವಾಗಿಯೂ 3 ಅಂಕಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳೇ. ಯೂಸ್ ಅ ಪ್ರಿಪೋಸಿಷನ್ ಕರೆಕ್ಟ್ಲಿ. ಪ್ರಿಪೋಸಿಷನ್ ಕೂಡ ನೆಸೆಸಿಟಿ ಇದೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಪ್ರಿಪೋಸಿಷನ್ಗಳನ್ನು ಇನ್ನು, ಆನು ಆ್ಯಂಡ್ ಇಂಟು ಲೈಕ್ ದಟ್ ಈ ಥರದ ಹಲವಾರು ಪ್ರಿಪೋಸಿಷನ್ಗಳನ್ನು ಬಳಸ್ಕೊಂಡು ಪ್ರೊಫೈಲ್ ಬರೆಯೋದ್ರಿಂದ ನಿಮಗೆ ಈಸಿಯಾಗಿ 3 ಅಂಕಗಳನ್ನು ಪಡೆದುಕೊಳ್ಳಬಹುದು. ಆ್ಯಂಡ್ ಈ ಪ್ರೊಫೈಲ್ ರೈಟಿಂಗನ್ನು ಬರೆಯೋದರಲ್ಲಿ ಇರುವಂಥ ಈಸಿ ಟ್ರಿಕ್ಸ್ ಯಾವುವು, ಯಾವ ಥರದ ಮಾಹಿತಿಯನ್ನು ಕೊಟ್ಟರೆ, ಕ್ಲೂವನ್ನು ಕೊಟ್ಟರೆ ಯಾವ ರೀತಿ ಸೆಂಟೆನ್ಸನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ ವಿದ್ಯಾರ್ಥಿಗಳೇ. ಬನ್ನಿ, ಫಸ್ಟಾಗಿ ನಾವು ಈ ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ಹೇಗೆ ಬರೀಬೇಕು. ನಿಮಗೆ ಆವಾಗಲೇ ಹೇಳಿದ್ದೀನಿ, ಪ್ರೊಫೈಲ್ ರೈಟಿಂಗ್ ಏನು ಕೊಟ್ಟಿದ್ದಾರೆ, ದಟ್ ಪ್ರೊಫೈಲ್ ಈಸ್ ಬಿಲಾಂಗ್ಸ್ ಟು ಮೇಲ್ ಆರ್ ಫೀಮೇಲ್ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು. ಮೇಲಿದ್ದರೆ ಹಿ ಆರ್ ಈಸ್, ಫೀಮೇಲ್ ಇದ್ದರೆ ಶಿ ಆರ್ ಅರ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದರೆ ಈ ವಾಸ್ ಬಾರ್ನ್ ಆನ್ ಡ್ಯಾಶ್. ಡೇಟ್ ಆಫ್ ಬರ್ತ್ ಬರೆದ್ರೆ ನಿಮ್ಮ ಒಂದು ಸೆಂಟೆನ್ಸ್ ಕಂಪ್ಲೀಟ್. ಏಜ್ ಇದ್ದರೆ ಇ ಆರ್ ಶಿ ವಾಸ್ ಡ್ಯಾಶ್ ಇಯರ್ಸ್ ಓಲ್ಡ್ ಅಂತ. ಪ್ಲೇಸ್ ಆಫ್ ಬರ್ತ್ ಇದ್ದರೆ ಈಸ್ ಆರ್ ಅರ್, ಪ್ಲೇಸ್ ಆಫ್ ಬರ್ತ್ ಈಸ್. ಆ್ಯಂಡ್ ಕ್ವಾಲಿಫಿಕೇಷನ್ ಈಸ್ ಆರ್ ಅರ್, ಕ್ವಾಲಿಫಿಕೇಷನ್ ಈಸ್ ಅಂತ ಬರೆದು ಅವ್ರು ಏನು ಕ್ವಾಲಿಫಿಕೇಷನನ್ನು ಕೊಟ್ಟಿರ್ತಾರೆ, ಎಜುಕೇಷನನ್ನು ಕೊಟ್ಟಿರ್ತಾರೆ, ಅದನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನು ಪೇರೆಂಟ್ಸ್ ನೇಮನ್ನು ಕೊಟ್ಟರೆ ಈಸ್ ಆರ್ ಅರ್ ಪೇರೆಂಟ್ಸ್, ಆರ್ ಫಾದರ್ ನೇಮ್ ಈಸ್ ಆ್ಯಂಡ್ ಮದರ್ ನೇಮ್ ಈಸ್. ಆ ಡ್ಯಾಶಲ್ಲಿ ಫಾದರ್ ಆ್ಯಂಡ್ ಮದರ್ ನೇಮನ್ನು ಬರೆದ್ರೆ ನಿಮ್ಮ ಒಂದು ಸೆಂಟೆನ್ಸ್ ಅಲ್ಲಿಗೆ ಮುಗಿದೋಯಿತು. ಆ್ಯಂಡ್ ಅವಾರ್ಡ್ಸ್, ಈ ಆರ್ ಶಿ ಗಾಟ್ ಮೆನಿ ಅವಾರ್ಡ್ಸ್ ಇನ್ಕ್ಲೂಡಿಂಗ್. ನೋಡಿ, ಸಾಕಷ್ಟು ಅವಾರ್ಡ್ ಪಡೆದಿದ್ದಾರೆ, ಅದರಲ್ಲಿ ಇದು ಒಂದು ಅನ್ನುವಂಥದ್ದು. ಈ ಆರ್ ಶಿ ಗಾಟ್ ಮೆನಿ ಅವಾರ್ಡ್ಸ್ ಇನ್ಕ್ಲೂಡಿಂಗ್, ಅವ್ರು ಏನೇನು ಕೊಟ್ಟಿರ್ತಾರೆ ಅಷ್ಟು ಅವಾರ್ಡನ್ನು ನೀವು ಬರೀಬೋದು.
ಫ್ಯಾಮಿಲಿ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಈ ಆರ್ ಶಿ ಆ್ಯಸ್ ಡ್ಯಾಶ್ ಇನ್ ಈಸ್ ಅವರ್ ಫ್ಯಾಮಿಲಿ, ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಬರೀಬಹುದು. ಆ್ಯಂಡ್ ನೆಕ್ಸ್ಟ್ 8th ಪಾಯಿಂಟ್ ಜಾಬ್ ಅಂತ ಕೊಟ್ಟಿರ್ತಾರೆ. ಜಾಬು ಬದಲಾಗಿ ಆಕ್ಯುಪೇಷನ್ ಕೊಡ್ತಾರೆ, ಪ್ರೊಫೆಷನ್ ಅಂತ ಕೊಡ್ತಾರೆ. ಅದೆಲ್ಲದಕ್ಕೂ ಈ ಒಂದು ಸೆಂಟೆನ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಈಸ್ ಅ ವರ್ಕಿಂಗ್ ಆ್ಯಸ್ ಅ ಡ್ಯಾಶ್ ಇನ್, ಯಾವ ಪ್ಲೇಸಲ್ಲಿ ವರ್ಕ್ ಮಾಡ್ತಾರೆ ಅದನ್ನು ಕೊಟ್ಟಿದ್ದರೆ ಇನ್ನನ್ನು ಬಳಸ್ಕೊಂಡು ದಟ್ ಪ್ಲೇಸ್ ನೇಮನ್ನು ಕೂಡ ಬರೀಬಹುದು. ಫೌಂಡರ್, ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರೊಫೈಲ್ ಕೊಟ್ಟಾಗ, ಫೇಮಸ್ ಪರ್ಸನ್ಸ್ ಪ್ರೊಫೈಲ್ ಕೊಟ್ಟಾಗ ದಟ್ ಪರ್ಸನ್ಸ್ ಸ್ಟಾರ್ಟೆಡ್ ಸಮ್ ಸಂಘ ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ, ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅಥವಾ ಏನಾದರೂ ಒಂದು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದನ್ನು ಕೊಟ್ಟಾಗ ಇಲ್ಲಿ ಫೌಂಡರ್ ಅನ್ನುವಂಥದ್ದು. ಈ ಆರ್ ಶಿ ಈಸ್ ಅ ಫೌಂಡರ್ ಆಫ್ ಡ್ಯಾಶ್. ಪಾಪ್ಯುಲರ್, ಆರ್ ರೀಸನ್ ಫಾರ್ ಪಾಪ್ಯುಲಾರಿಟಿ, ಆರ್ ಪಾಪ್ಯುಲಾರಿಟಿ ಅಂತ ಕೊಡ್ತಾರೆ. ಈ ಆರ್ ಶಿ ಈಸ್ ವೆರಿ ಪಾಪ್ಯುಲರ್ ಬಿಕಾಸ್ ಡ್ಯಾಶ್ ಅನ್ನುವಂಥದ್ದು. ವರ್ಕ್ಸ್ ಆರ್ ಬುಕ್ಸ್ ಅಂತ ಕೊಡ್ತಾರೆ. ವರ್ಕ್ಸ್ ಅಂದರೂ ಒಂದೇ, ಬುಕ್ಸ್ ಅಂದರೂ ಒಂದೇ. ಈಸ್ ಆರ್ ಅರ್, ಫೇಮಸ್ ವರ್ಕ್ಸ್ ಆರ್ ಬುಕ್ಸ್ ಆರ್ ಅಂತ. ಈಸ್ ಫೇಮಸ್ ಬುಕ್ಸ್ ಆರ್ ಈಸ್ ಫೇಮಸ್ ವರ್ಕ್ಸ್ ಆರ್ ಡ್ಯಾಶ್ ಡ್ಯಾಶ್ ಎಷ್ಟಿದ್ದಾವೆ ಅಷ್ಟನ್ನು ಬರೀಬಹುದು. ಆ್ಯಂಡ್ ಹೈಟ್ ಆ್ಯಂಡ್ ವೇಟ್ ಕೊಡ್ತಾನೆ. ಈಸ್ ಆರ್ ಅರ್, ಹೈಟ್ ಈಸ್ ಡ್ಯಾಶ್ ಆ್ಯಂಡ್ ವೇಟ್ ಈಸ್ ಅನ್ನುವಂಥದ್ದನ್ನು ಕೊಡ್ತಾನೆ. ಹಾಬೀಸ್, ಸಮ್ ಆಫ್ ಈಸ್ ಹಾಬೀಸ್ ಆರ್ ಸಮ್ ಆಫ್ ಆರ್ ಹಾಬೀಸ್ ಆರ್ ಡ್ಯಾಶ್ ಡ್ಯಾಶ್. ಆ್ಯಂಡ್ ಸ್ಪೌಸ್ ಆ್ಯಂಡ್ ವೈಫ್ ನೇಮ್, ಇಲ್ಲಿ ಮೇಲ್ ಪ್ರೊಫೈಲ್ ಕೊಟ್ಟಾಗ ಮಾತ್ರ ಈ ಒಂದು ಸೆಂಟೆನ್ಸ್ ಬರುತ್ತೆ. ಈ ಸ್ಪೌಸ್ ನೇಮ್ ಅಂತಂದ್ರೂ ಒಂದೇ, ವೈಫ್ ನೇಮ್ ಅಂದರೂ ಒಂದೇ. ಈ ಸ್ಪೌಸ್ ಆರ್ ವೈಫ್ ನೇಮ್ ಈಸ್ ಡ್ಯಾಶ್ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ 15th ಪಾಯಿಂಟ್, ಈ ಆರ್ ಶಿ ಈಸ್ ದ ವಿನ್ನರ್ ಆಫ್ ಡ್ಯಾಶ್ ಅವಾರ್ಡ್. ಏನಾದರೂ ಅವಾರ್ಡು, ಗೋಲ್ಡ್ ಮೆಡಲು, ಯಾರೋ ಸ್ಪೋರ್ಟ್ಸ್ ಪರ್ಸನ್ ಕೊಟ್ಟಾಗ ಈ ಪಾಯಿಂಟ್ ಬರುವಂಥದ್ದು. ನೋನ್ ಫಾರ್, ಏನದು ಈ ಆರ್ ಶಿ ಈಸ್ ನೋನ್ ಆ್ಯಸ್ ಅಂತಕ್ಕಂಥದ್ದು. ಆ್ಯಂಡ್ ನಿಕ್ ನೇಮ್ ಆರ್ ಪೆಟ್ ನೇಮ್ ಅಂತ ಕೂಡ ಕೊಡ್ತಾರೆ, ಪೆನ್ ನೇಮ್ ಅಂತಲೂ ಕೊಡ್ತಾರೆ. ಇಲ್ಲಿ ಈಸ್ ಆರ್ ಹರ್ ನಿಕ್ ನೇಮ್ ಈಸ್ ಆರ್ ಪೆಟ್ ನೇಮ್ ಈಸ್ ಅಂತ ಮಾಡಿ ನೀವು ಒಂದು ಸೆಂಟೆನ್ಸನ್ನು ಬಿಲ್ಡ್ ಮಾಡ್ಬೋದು. ಇದೆಲ್ಲ ಈಸಿ ಆ್ಯಂಡ್ ಸಿಂಪಲ್ ಆದಂಥ ಒಂದು ಟ್ರಿಕ್ಸ್. ಅಚೀವ್ಮೆಂಟ್, ಈಸ್ ಆರ್ ಹರ್ ಅಚೀವ್ಮೆಂಟ್ಸ್ ಆರ್ ಈಸ್ ಆರ್ ಹರ್ ಅಚೀವ್ಮೆಂಟ್. ಅಚೀವ್ಮೆಂಟ್ ಅಂದರೆ ಅಲ್ಲಿ ಒಂದಿದ್ರೆ ಮಾತ್ರ, 2 or more ಇದ್ದರೆ ಅಚೀವ್ಮೆಂಟ್ಸ್ ಆರ್ ಅಂತ ಮೆನ್ಷನ್ ಮಾಡಿ. ಲೆಂತ್ ಆಫ್ ಸರ್ವಿಸ್, ಈಸ್ ಲೆಂತ್ ಆಫ್ ಸರ್ವಿಸ್ ಈಸ್ ಎಷ್ಟು ವರ್ಷ ಅಂತ ಮೆನ್ಷನ್ ಮಾಡಿ. ಆ್ಯಂಡ್ ಡೈಡ್, ಈ ಆರ್ ಶಿ ವಾಸ್ ಪಾಸ್ಡ್ ಅವೇ ಆನ್. ಶಿ ವಾಸ್ ಪಾಸ್ಡ್ ಅವೇ ಆನ್. ಏನು ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತಾರೆ, ಡೇಟ್ ಆಫ್ ಡೆತ್ತನ್ನು ಕೊಟ್ಟಿರ್ತಾರೆ, ಅದನ್ನಿಲ್ಲಿ ನಾವು ಮೆನ್ಷನ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಬನ್ನಿ, ಇವತ್ತೇ ನಾವು ಒಂದು ಎಕ್ಸಾಂಪಲನ್ನು ತಗೊಂಡು ಹೇಗೆ ಎಲ್ಲ ಪಾಯಿಂಟ್ಸನ್ನು ತಿಳ್ಕೊಂಡ್ರಿ. ಇಲ್ಲಿವರೆಗೂ ಇಷ್ಟು 20 ಪಾಯಿಂಟ್ಸಲ್ಲಿ ನಿಮಗೆ 100% ರಿಪೀಟ್ ಆಗ್ತವೆ. ಆ್ಯಂಡ್ ಈ 20 ಪಾಯಿಂಟ್ಸನ್ನು ರಿಮೆಂಬರ್ ಇಟ್ಕೊಂಡು 20 ಸೆಂಟೆನ್ಸ್ ಮಾಡ್ಬೋದು. ಬಟ್ ನಮ್ಮ ಎಕ್ಸಾಮಲ್ಲಿ ಅಥವಾ ಎನ್ಯುವಲ್ ಎಕ್ಸಾಮಲ್ಲಿ ಕೂಡ ಕ್ವಶನ್ ಪೇಪರಲ್ಲಿ ಮ್ಯಾಕ್ಸಿಮಮ್ 5 to 6 ಕ್ಲೂಸನ್ನು ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ 6 to 7 ಸೆಂಟೆನ್ಸ್ ಆಗಿಬಿಟ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ 100%. ಅದು ಈ 20 ಪಾಯಿಂಟಲ್ಲೇ ರಿಪೀಟ್ ಆಗ್ತವೆ. ಇನ್ ಕೇಸ್ 1 or 2 ಔಟ್ ಆಫ್ ದಿಸ್ ಪಾಯಿಂಟ್ಸ್ ಬಂದ್ರೂ ನೀವು ಬರಲಿಕ್ಕೆ ರೆಡಿ ಇರಬಹುದು. ಆ್ಯಂಡ್ ಇಲ್ಲಿ ಪ್ರೊಫೈಲ್ ಯಾರ್ದು, ರವೀಂದ್ರನಾಥ್ ಟ್ಯಾಗೂರ್ ಅನ್ನುವಂಥ ವ್ಯಕ್ತಿ ಇಲ್ಲಿ ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತ್ 7th May 1861. ಪ್ಲೇಸ್ ಆಫ್ ಬರ್ತ್ ಕೋಲ್ಕತ್ತಾ ಇದೆ. ಪೇರೆಂಟ್ಸ್ ನೇಮ್ ದೇವೇಂದ್ರನಾಥ್ ಟ್ಯಾಗೂರ್ ಆ್ಯಂಡ್ ಶಾರದಾ ದೇವಿ. ನೊಟೇಬಲ್ ವರ್ಕ್ಸ್ ಗೀತಾಂಜಲಿ ಆ್ಯಂಡ್ ಜನಗಣಮನ. ಫೇಮಸ್ ಆಸ್ ರೈಟರ್ ಆ್ಯಂಡ್ ಪೇಂಟರ್ ಅಂತೇಳಿ. ಅವಾರ್ಡ್ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913. ಡೆತ್ 7th August 1941. So this is the information or clues of profile ರವೀಂದ್ರನಾಥ್ ಟ್ಯಾಗೋರ್. ಹಾಗಾದರೆ ಹೇಗೆ ಒಂದೊಂದು ಪಾಯಿಂಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಸೆಂಟೆನ್ಸನ್ನು ಮಾಡಬಹುದು. ಫಸ್ಟ್ ಪಾಯಿಂಟು ಡೇಟ್ ಆಫ್ ಬರ್ತ್ ಕೊಟ್ಟರೆ ಆವಾಗಲೇ ಡಿಸ್ಕಷನ್ ಮಾಡ್ದಂಗೆ ಈ ವಾಸ್ ಬಾರ್ನ್ ಆನ್ ಅಂತ ತೊಗೋತೀವಿ. ರವೀಂದ್ರನಾಥ್ ಟ್ಯಾಗೋರ್, ಈ ಇಟ್ ಮೀನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಸೆಂಟೆನ್ಸ್ ಇರೋದ್ರಿಂದ ನಾವು ನನ್ನ ಯೂಸ್ ಮಾಡ್ಕೊಳ್ಳಿ. ರವೀಂದ್ರನಾಥ್ ಟ್ಯಾಗೋರ್ ವಾಸ್ ಬಾರ್ನ್ ಆನ್ 7th May 1861 ಇನ್ ಕೋಲ್ಕತ್ತಾ. ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ 2 ಪಾಯಿಂಟ್ ಮುಗೀತು ವಿದ್ಯಾರ್ಥಿಗಳೇ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಪೇರೆಂಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಸ್ ಪೇರೆಂಟ್ಸ್ ವೇರ್, ಶಾರ್ಟ್ಕಟ್ ಬರೆದುಬಿಟ್ಟಿದ್ರು. ಈಸ್ ಪೇರೆಂಟ್ಸ್ ವೇರ್ ದೇವೇಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ಶಾರದಾ ದೇವಿ. ನೆಕ್ಸ್ಟ್ ವರ್ಕ್ಸ್ ಆರ್ ಬುಕ್ಸ್, ಎರಡೂ ಒಂದೇ ಅಂತ ಹೇಳಿದ್ದೀನಿ. ಇಲ್ಲಿ ಒಂದು ಬುಕ್ ಅಥವಾ ಒಂದು ವರ್ಕ್ ನೇಮ್ ಕೊಟ್ಟರೆ ಈಸ್ ಫೇಮಸ್ ವರ್ಕ್ ಆರ್ ಬುಕ್ ಅಂತ ಮಾಡಿ.
ಆ್ಯಂಡ್ 2 ಆ್ಯಂಡ್ ಮೋರ್ ದೆನ್ 2 ಕೊಟ್ಟರೆ ಈಸ್ ಫೇಮಸ್ ವರ್ಕ್ಸ್ ಆರ್ ಬುಕ್ಸ್ ಆರ್ ಡ್ಯಾಶ್ ಡ್ಯಾಶ್ ಎಷ್ಟು ನೋಡಿ ಈಸ್ ಫೇಮಸ್ ವರ್ಕ್ಸ್ ಆರ್ ಗೀತಾಂಜಲಿ ಆ್ಯಂಡ್ ಜನಗಣಮನ. ಆ್ಯಂಡ್ ಫೋರ್ತ್ ಪಾಯಿಂಟ್ ಫೇಮಸ್ ಆ್ಯಸ್ ಈ ವಾಸ್ ಅ ಫೇಮಸ್ ಆ್ಯಸ್ ಏನಂತ ಫೇಮಸ್ ರೀ ಈ ವಾಸ್ ಫೇಮಸ್ ಆ್ಯಸ್ ಅ ರೈಟರ್ ಆ್ಯಂಡ್ ಪೇಂಟರ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟು ಅವಾರ್ಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ರಿಸೀವ್ಡ್ ಮೆನಿ ಅವಾರ್ಡ್ಸ್ ಇನ್ಕ್ಲೂಡಿಂಗ್ ಈ ರೀತಿಯಾಗಿ ನಾವು ಮೆನ್ಷನ್ ಮಾಡ್ಬೋದು. ಅಲ್ಲಿ ಮೋರ್ ದೆನ್ 2 ಅವಾರ್ಡ್ಸ್ ಕೊಟ್ಟರು ಇದೇ ಸೆಂಟೆನ್ಸನ್ನು ಬರೀರಿ. ಈ ರಿಸೀವ್ಡ್ ಮೆನಿ ಅವಾರ್ಡ್ಸ್ ಇನ್ಕ್ಲೂಡಿಂಗ್ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913. ಆ್ಯಂಡ್ ಡೆತ್ ಲಾಸ್ಟ್ ಪಾಯಿಂಟ್ ಇದು ಅವರಲ್ಲಿ ಕೊಟ್ಟಿರುವಂಥದ್ದು ಪ್ರೊಫೈಲಲ್ಲಿ ಇದನ್ನು ಬರೆಯುವಾಗ ಈ ವಾಸ್ ಪಾಸ್ಡ್ ಅವೇ ಆನ್ ಅಂತ ಬರಿತೀವಿ. ಈ ವಾಸ್ ಪಾಸ್ಡ್ ಅವೇ ಆನ್ 7th August 1941. ಇಲ್ಲಿವರೆಗೆ ನಾವು ಈ ರೀತಿಯಾಗಿ ಒಂದೊಂದು ಪಾಯಿಂಟ್ಸನ್ನು ಮಾಡ್ತೀವಿ. ಈ ಥರ ಬರೆಯೋದ್ರಿಂದ ಮಾರ್ಕ್ಸ್ ಸಿಗಲ್ಲ. ಇದನ್ನು ಸಮಪ್ ಮಾಡಿ ಪ್ಯಾರಾದಲ್ಲಿ ಬರಿಬೇಕು. ದೇ ಆಸ್ಕ್ ಇನ್ ಕ್ವಶನ್ ರೈಟ್ ಇನ್ ಅ ಪ್ಯಾರಾಗ್ರಾಫ್ ಅಂತ. ಸೊ ಯಾವ ರೀತಿ ಪ್ಯಾರಾಗ್ರಾಫಲ್ಲಿ ಬರಿಬೋದು? ರವೀಂದ್ರನಾಥ್ ಟ್ಯಾಗೂರ್ ವಾಸ್ ಬಾರ್ನ್ ಆನ್ 7th May 1861 in Kolkata. His parents were Devendranath Tagore and Sharada Devi. His famous works are Geetanjali and Janaganamana. He was famous as a writer and painter. He received a Nobel Prize for Literature in 1913. He passed away on 7th August 1941. ಈ ರೀತಿಯಾಗಿ ನೀವು ಪ್ರೊಫೈಲನ್ನು ಬರೆದ್ರೆ 100% ಯು ವಿಲ್ ಗೆಟ್ 3 ಮಾರ್ಕ್ಸ್ ವಿದ್ಯಾರ್ಥಿಗಳೇ. 3 ಅಂಕಗಳನ್ನು ಈ ರೀತಿಯಾಗಿ ನೀವು ಪಡೆದುಕೊಳ್ಬಹುದು. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು. ನನಗನ್ನಿಸುತ್ತೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ. ಇದರಿಂದ ನೀವು ಖಂಡಿತ ಅಪ್ಕಮಿಂಗ್ ಎಕ್ಸಾಮಲ್ಲಿ 3 ಅಂಕಗಳನ್ನು ಪಡೆದೇ ತೀರ್ತೀರಿ. ಆ್ಯಂಡ್ ಒನ್ಸ್ ಅಗೇನ್ ಐ ವಿಲ್ ರಿಕ್ವೆಸ್ಟ್ ಫಾರ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಲೈಕ್ ಅವರ್ ಚಾನಲ್. ಆ್ಯಂಡ್ ಆಲ್ಸೋ ಏನಾದರೂ ನಿಮಗೆ ಡೌಟ್ಸ್ ಆ್ಯಂಡ್ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ನಿಮ್ಮ ಕ್ವಶನ್ಸನ್ನು ಕೇಳಿ. ಐ ಕ್ಯಾನ್ ಟ್ರೈ ಟು ರಿಪ್ಲೈ. ಆ್ಯಂಡ್ once again all the best to your exam. Thank you for watching.